ಈಗ ಅವನು ರಾಜನಾಗಿ ಒಳಗಡೆ ಹೋಗ್ತಾ ಇದ್ದಾನಲ್ಲ, ಒಂದು ರಥ, ಆ ರಥಕ್ಕೆ 16 ಎತ್ತುಗಳನ್ನು ಕಟ್ಟಿದ್ರಂತೆ, ಕುದುರೆ ರಥ ಅಲ್ಲ. ಈ ಯುಯುತ್ಸುವಿನ ರಥ ಯಾಕೆ ಇವ್ರು ಹಿಂದಿರಬೇಕು ನೆಕ್ಸ್ಟು ಅಂತ ಅಂದರೆ, ಧೃತರಾಷ್ಟ್ರನ ಮಕ್ಕಳಲ್ಲಿ ಉಳಿದವನು ಅವನೊಬ್ಬನೇ. ಕರೆಕ್ಟ್. ಈ ಪಲ್ಲಕ್ಕಿ ಉತ್ಸವ, ಅಡ್ಡ ಪಲ್ಲಕ್ಕಿ ಉತ್ಸವಗಳು ಅಂತ ಇವೆಯಲ್ಲ, ಅಲ್ಲಿ ಅದಕ್ಕೆ ದೊಡ್ಡ ಸ್ಥಾನ ಅದು, ಈ ರಥ ಇತ್ಯಾದಿಗಳಿಗಿಂತಲೂ ದೊಡ್ಡದದು. ಅಷ್ಟು ಗೌರವ ಕೊಡ್ತಾ ಇದ್ದೀವಿ ಅಂತ. ಕೃಷ್ಣ ಎಷ್ಟೇ ದೊಡ್ಡವನಿರ್ಬೋದು, ಮೆರವಣಿಗೆ ಆಗ್ತಾ ಇರೋದು ಅವರಿಬ್ಬರದ್ದೇ ಅಂತ ಹೇಳ್ತಾ ಇದೆ ಅದು ಅಂತ. ಧೃತರಾಷ್ಟ್ರಂ ಪುರಸ್ಕೃತ್ಯ ಅಂತ ಹೇಳಿರೋದ್ರಿಂದ ಇಷ್ಟೂ ಮಾತುಕತೆ ನಡೆಯುವಾಗ ಕೂತ್ಕೊಂಡು ಕೇಳ್ತಾ ಇದ್ದ ಅಂತ ಅರ್ಥ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಸೊ ಕಾರ್ಯಕ್ರಮನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಹೊಸ ಚಾನಲ್ ಲಾಂಚ್ ಆಗಿದೆ, ಕರೆಂಟ್ ಕನ್ನಡ ಅಂಥೇಳಿ. ನಾವು ರಾಜಕೀಯ ಮತ್ತು ಸಾಮಾಜಿಕ ವಿಷಯಗಳ ಬಗ್ಗೆ ಅದರಲ್ಲಿ ಮಾತಾಡ್ತೀವಿ. ಆಸಕ್ತರು ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ಗೆ ಬರೋದಾದರೆ ಮಹಾಭಾರತಕ್ಕೆ. ಸೊ ಸುದೀರ್ಘ ಶೋಕ ಪರ್ವದ ಅವಧಿ ಮುಗಿದು ಕೊನೆಗೆ ಯುಧಿಷ್ಠಿರ ತನ್ನ ದುಃಖದಿಂದ ಹೊರಗಡೆ ಬಂದು ಈಗ ಸಿಂಹಾಸನ ಏರಕ್ಕೆ ರೆಡಿಯಾಗಿದ್ದಾನೆ. ಅದರ ಕೊನೆಯ ಕ್ಷಣಗಳನ್ನ ಅಂದರೆ ರೆಡಿಯಾಗಿ ಭೀಷ್ಮನ ಹತ್ರ ಹೋಗು ಅಂತ ಹೇಳಿದ್ದು, ಅದನ್ನು ಕೇಳಿದ್ದನ್ನು ನಾವು ನೋಡಿದ್ವಿ. ಸರ್ ನೆಕ್ಸ್ಟ್ ಭೀಷ್ಮನ ಹತ್ರ ಹೋಗು ಅಂತ ವ್ಯಾಸರೇ ಹೇಳಿದ್ರು. ಅವನು ಸಿದ್ಧನಾದ ತರಹದ ಮಾತುಕತೆಗಳು ಬಂತು. ಆದರೂ ಅವನು ಸ್ವಲ್ಪ ಮಾತು ಮುಂದುವರಿಸ್ತಾನೆ ಅದರ ನಂತರನೂ. ಅಂದರೆ ಆ ಹಂತಕ್ಕೆ ಬಂದ, ಆದರೂ ಅವನ ಮನಸ್ಸಿನೊಳಗಿರೋದು ಹೊರಗಡೆ ಹೋಗಿಲ್ಲ ಇನ್ನು. ಏನು ಅಂತ ಅಂದರೆ, ವೈಶಸಂಸು ಮಹತ್ಕೃತ್ವ ಜ್ಞಾತೀನಾಂ ಲೋಮಹರ್ಷಣಂ ಆಗಸ್ಕೃತ್ ಸರ್ವಲೋಕಸ್ಯ ಪೃಥಿವೀ ನಾಶಕಾರಕಃ. ತುಂಬ ದೊಡ್ಡ ಯುದ್ಧ ಮಾಡದೆ, ತುಂಬ ದೊಡ್ಡ ಹಿಂಸೆ ಮಾಡದೆ, ನಮ್ಮವರನ್ನೆಲ್ಲ ಕೊಂದೆ ಮತ್ತು ಇಡೀ ಪ್ರಪಂಚದ ಅಪರಾಧಿ ನಾನು, ಪೃಥ್ವಿಯ ನಾಶಕ್ಕೆ ಕಾರಣನಾದೆ ನಾನು. ಈಗ ನಾನು ಹೇಗೆ ಅದರಿಂದ ಹೊರಬರಲಿ ಅನ್ನುವ ಅರ್ಥದ ಪ್ರಶ್ನೆಯನ್ನು ಕೇಳ್ತಾನೆ. ಅಂದರೆ ಈಗ ಅವನ ಮನಸ್ಸಲ್ಲಿರೋದೇನೆಂದರೆ, ಸಿಂಹಾಸನ ಏರೋ ವಿಷಯದಲ್ಲ, ಆದರೂ ನಾನು ಇದರಿಂದ ಹೊರಗೆ ಬರಬೇಕಲ್ಲ ಅನ್ನುವ ತರಹದ ಕೇಳ್ತಾನೆ. ಆಗ ಕೃಷ್ಣ ಮಾತಾಡ್ತಾನೆ. ಕೃಷ್ಣ ಹೇಳ್ತಾನೆ, ವ್ಯಾಸರು ಹೇಳಿದ್ದನ್ನು ಕೇಳು, ಅದನ್ನು ಮಾಡು. ಈಗ ನೀನು ಈ ದುಃಖವನ್ನೇ ಗಟ್ಟಿ ಹಿಡ್ಕೊಂಡು ಕೂರೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅಂತ. ನೇದಾನಿ ಮತಿ ನಿರ್ಬಂಧಂ ಶೋಕೇ ಕರ್ತುಮಿಹಾರ್ಹಸಿ ಅಂತ. ಅಂದರೆ ನೀನೇ ಅದರಿಂದ ಹೊರಗೆ ಬರಬೇಕು ಅಂತ. ಅದೇ ಯೋಚನೆ, ಅದೇ ಮಾತು ಹೀಗೇ ಸುತ್ತುತ್ತಾ ಇದ್ದರೆ ನೀನು ಹೊರಗೆ ಬರೋದಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲರೂ ಈಗ ಏನು ಇಷ್ಟಪಡ್ತಾ ಇದ್ದಾರೆ ಅಂತ ನೋಡು. ನಿನ್ನನ್ನು ಇಷ್ಟಪಡುವವರೆಲ್ಲರೂ ನೀನು ರಾಜನಾಗಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ದ್ರೌಪದಿ ಇಷ್ಟಪಡ್ತಾ ಇದ್ದಾಳೆ, ನಿನ್ನ ಸಹೋದರರು ಇಷ್ಟಪಡ್ತಾ ಇದ್ದಾರೆ. ಇಲ್ಲಿರುವ ಈ ಋಷಿಗಳ ಮಾತು ಅದು. ಹಾಗಾಗಿ ಎಲ್ಲರೂ ಅದನ್ನು ಬಯಸ್ತಾ ಇರೋದ್ರಿಂದ ಕುರುಪ್ರಿಯಂ ಅಮಿತ್ರಘ್ನ ಲೋಕಸ್ಯ ಚ ಹಿತಂಕುರು ಅಂತ. ಇವರೆಲ್ಲರಿಗೂ ಇಷ್ಟವಾದದ್ದು ಯಾವುದೋ ಅದನ್ನು ಮಾಡು, ಲೋಕಕ್ಕೆ ಹಿತ ಯಾವುದೋ ಅದನ್ನು ಮಾಡು ಅಂತ. ಕೃಷ್ಣನ ಮಾತು ಭಾಳ ಚೆನ್ನಾಗಿದೆ. ಪ್ರಿಯ ಹಿತ ಎರಡಂತ ತರ್ತಾನೆ ಅವನು. ಅಂದರೆ ಪ್ರಿಯವಾದದ್ದೊಂದಿರುತ್ತೆ, ಹಿತವಾದದ್ದೊಂದಿರತ್ತಲ್ಲ. ಅದರಲ್ಲಿ ಇವರೆಲ್ಲರಿಗೂ ಇಷ್ಟ ನೀನು ರಾಜನಾಗೋದು, ಮತ್ತು ಬರೀ ಇವರಿಗೆ ಇಷ್ಟ ಮಾತ್ರ ಅಲ್ಲ, ನೀನು ರಾಜನಾಗೋದು ಲೋಕಕ್ಕೆ ಹಿತಕರವಾದದ್ದೀಗ ಅಂತ. ಲೋಕದ ಹಿತ ಅದು. ಹಾಗಾಗಿ ಎರಡೂ ಕಾರಣಕ್ಕಾಗಿ ನೀನು ಮಾಡಬೇಕು ಅಂತ. ಈ ಕೃಷ್ಣನ ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಈಗ ಅವನಿಗೆ ಗೊತ್ತಾಯ್ತು ಇಷ್ಟು ಮಾತಾಡಿದಾಗ ಏನೇ ಹೇಳಿದ್ರು ಈ ಯುಧಿಷ್ಠಿರ ಅದರಿಂದ ಅಷ್ಟು ಸುಲಭಕ್ಕೆ ಹೊರಗೆ ಬರೋಲ್ಲ. ಈಗ ಹೇಳ್ಬೋದು, ನೀವು ಹೊರಗೆ ಬಾ ಅಂತ ಉಪದೇಶಗಳನ್ನು ಮಾಡಿದರು ಅಂತ. ಅದಕ್ಕೆ ಅವನು ಬೇರೆದೇ ಹೇಳಿಬಿಟ್ಟ. ಅಂದರೆ ನೀನೊಳಗಿದ್ರೆ ಇದ್ಕೊಳ್ಳಿ ಅನ್ನೋ ತರಹದಲ್ಲೇ. ದುಃಖ ಇರುತ್ತೆ, ನೀನು ಏನು ಮಾಡ್ತೀಯೋ ಅದನ್ನ ಒಳಗಡೆ ಕಷ್ಟಪಡ್ತೀಯೋ ಅದು ಬೇರೆ ವಿಷಯ. ನೀನು ಸಿಂಹಾಸನ ಇರೋದು ಇರಲೇಬೇಕು. ಯಾಕೆಂದರೆ ಅದರಲ್ಲಿ ನಿನ್ನವರ ಪ್ರಿಯ ಇದೆ, ಲೋಕದ ಹಿತ ಇದೆ. ಆಗ ನೀನು ನಿನಗಾಗಿ ಅಲ್ಲ, ನನಗೇನಾಗತ್ತೆ, ನನಗಲ್ಲಿ ಕೂತ್ಕೊಳ್ಳೋಕೆ ಕಷ್ಟ ಆಗುತ್ತೆ, ನೀನು ಮಾತಿಲ್ಲ. ನೀನು ನಿನ್ನವರಿಗಾಗಿ ಸಿಂಹಾಸನ ಇರಬೇಕು, ಪ್ರಪಂಚಕ್ಕಾಗಿ ಸಿಂಹಾಸನ ಇರಬೇಕು. ಎಲ್ಲರೂ ಒಟ್ಟು ಅದಾದ ಮೇಲೆ ವ್ಯಾಸರು ಹೇಳಿದ್ರು, ಸಮಾಧಾನ ಆಯ್ತವನಿಗೆ ಅಂತ. ಶ್ರುತವಾಕ್ಯ ಶ್ರುತನಿಧಿ ಶ್ರುತಶ್ರವ್ಯ ವಿಶಾರದ ವ್ಯವಸ್ಯ ಮನಸ್ಸಶಾಂತಿಂ ಅಗಚ್ಚತ್ ಪಾಂಡುನಂದನ. ಅಂತೂ ಮನಸ್ಸಲ್ಲಿ ಒಂದು ಶಾಂತಿ ನೆಲೆಸೋ ಹಾಗೆ ಮಾಡಿಕೊಂಡ ಅವನು ಅಂತ. ಇಷ್ಟೆಲ್ಲ ಆದಮೇಲೆ ಒಂದು ಯೋಚನೆ ಮಾಡಿ ಅವನ ಮನಸ್ಸಿಗೊಂದು ಸಮಾಧಾನ ಆಯಿತು ಅಂತ. ಇಷ್ಟಾದ ಮೇಲೆ ಅವನು ಹೊರಡ್ತಾನೆ ಅಲ್ಲಿಂದ. ಅಲ್ಲೇ ಇದ್ದಾರಲ್ಲ ಅವರಿನ್ನು,
ಹೊರಗಡೆ ಇದ್ದಾರಲ್ಲ, ಗಂಗಾ ನದಿ ತಟದಲ್ಲಿದ್ದಾರೆ, ಅಲ್ಲಿ ಔರ್ಧ್ವದೈಹಿಕ ಸಂಸ್ಕಾರಕ್ಕೆ ಅಂತ ಬಂದವರು ಇನ್ನು ಹೋಗೇ ಇಲ್ವಲ್ಲ. ಧೃತರಾಷ್ಟ್ರಂ ಪರಸ್ಕೃತ್ಯ ಸ್ವಪುರಂ ಪ್ರವಿವೇಶ, ಧೃತರಾಷ್ಟ್ರನ ಮುಂದಿಟ್ಕೊಂಡು ಅವನ ನೇತೃತ್ವದಲ್ಲಿ ಹಾಸ್ತಿನಾಪುರಕ್ಕೆ ಹೊರಡ್ತಾರೆ. ಅವರು ಕುರುಕ್ಷೇತ್ರಕ್ಕೆ ಹೋಗಲ್ವಾ ಈಗ ಮತ್ತೆ? ಹಾಂ, ಅದು ಇನ್ನೂ ತಡ ಇದೆ. ಓ, ತಡ ಇದೆ. ಆ ತಡ ಇದೆ ಅಂದ್ರೆ ಈಗ ಭೀಷ್ಮನ ಬಳಿಗೆ ಹೋಗ್ಬೇಕು ಅಂತ ಹೇಳಿರೋದು ಸರಿ, ಅದು ಮುಂದಿನದ್ದು. ಆದ್ರೆ ಈಗ ಅಲ್ಲಿ ಇದೆಯಲ್ಲ, ಏನಾಗಿದೆ ಈಗ, ಧೃತರಾಷ್ಟ್ರ ರಾಜ ಅಲ್ಲ, ದುರ್ಯೋಧನ ಸತ್ತೋದ ಮೇಲೆ ರಾಜ್ಯಾಡಳಿತದ ಒಂದು ವ್ಯವಸ್ಥೆ ಮಾಡಲೇಬೇಕಲ್ಲ. ಈ ಇದರಲ್ಲಿ ತುಂಬಾ ದಿವಸ ಕಳೆದಿದೆ ಈಗ. ಕರೆಕ್ಟ್. ಹಾಗಾಗಿ ವ್ಯವಸ್ಥೆ ನೋಡ್ಲೇಬೇಕಲ್ಲ. ಹಾಗಾಗಿ ಅಲ್ಲೂ ಹೋಗಿ ಆಡಳಿತದ ಒಂದು ಭಾಗದೊಡ್ಡು ತಗೊಂಡು ಆಮೇಲೆ ವಾಪಸ್ ಬರಬೇಕು. ಕರೆಕ್ಟ್ ಆಗಿದೆ. ಹಾಗೆ ಹೊರಡುವಾಗ ಅವನು ಈಗ ರಾಜನಲ್ಲ, ಹಾಗಾಗಿ ವಿಶೇಷವಾದ ರಥ ಏರದ ಅಂತ. ತಥೋರಥಂ ನವಂ ಶುಭ್ರಂ ಕಂಬಲಾಜಿನ ಸಂವೃತಂ ಯುಕ್ತಂ ಷೋಡಶಭಿರ್ಗೋಭಿಃ ಪಾಂಡುರೈ ಶುಭ ಲಕ್ಷಣೈ. ಈಗ ಅವನು ರಾಜನಾಗಿ ಒಳಗಡೆ ಹೋಗ್ತಾ ಇದ್ದಾನಲ್ಲ, ಒಂದು ರಥ, ಆ ರಥಕ್ಕೆ 16 ಎತ್ತುಗಳನ್ನು ಕಟ್ಟಿದ್ರಂತೆ. ಕುದುರೆ ರಥ ಅಲ್ಲ, ಎತ್ತಿನ ರಥ ಅಂತ. ಅಂದರೆ ನಾವೀಗ ನಮ್ಮ ಇದರಲ್ಲಿ ಏನು ಅಂದರೆ, ಎತ್ತಿನ ಬಂಡಿಗಿಂತ ಕುದುರೆ ಬಂಡಿ ಶ್ರೇಷ್ಠ ಅಂತಿದೆಯಲ್ಲ, ನಮಗೆ ಕುದುರೆ ಗಾಡಿ ಶ್ರೇಷ್ಠ ಅಂತ. ಯಾಕಂದರೆ ಅದ್ರ ಓಟ ಅದು ಹೊರುತ್ತೆ ಅಂತ. ಆದರೆ ಪಾವಿತ್ರ್ಯ ಅಂತ ಬಂದಾಗ ಇದರಲ್ಲಿ ಹೋಗ್ತಾ ಇದ್ರು ಅಂತ. ಅದು ಬಿಳಿಯದಾದ ಶುಭ ಲಕ್ಷಣಗಳಿಂದ ಕೂಡಿದ ಎತ್ತುಗಳಲ್ಲಿರ್ತಾ ಇದ್ರು ಅಂತ. ಅದರ ಸಾರಥ್ಯವನ್ನು ಭೀಮ ವಹಿಸಿದ್ನಂತೆ. ಜಗ್ರಾಹ ರಶ್ಮೀನ್ ಕೌಂತೆಯ ಭೀಮೋ ಭೀಮ ಪರಾಕ್ರಮ. ಅಂದರೆ ಈಗ ರಾಜನಾಗಿ ಪ್ರವೇಶ ಮಾಡೋದಲ್ಲ, ಹಾಗಾಗಿ ಸಾರಥಿಯ ಜಾಗದಲ್ಲಿ ಅವನು ಕೂತಿದ್ದ. ಅರ್ಜುನ ಶ್ವೇತಛತ್ರ ಹಿಡಿದು ನಿಂತಿದ್ದಂತೆ ಇವನ ಮೇಲೆ. ಅರ್ಜುನ ಪಾಂಡುರಂ ಛತ್ರಂ ಧಾರಯಾಮಾಸ ಭಾನುಮತು. ಆ ಕಡೆ ಈ ಕಡೆ ಇವರಿಬ್ಬರು ನಕುಲ ಸಹದೇವರು ಅವನಿಗೆ ಗಾಳಿ ಬೀಸ್ತಾ ಇದ್ರಂತೆ, ವ್ಯಜನ ಅಂತ. ಅರ್ಜುನ ಏನು ಮಾಡಿದ? ಅರ್ಜುನ ಶ್ವೇತಛತ್ರ ಇರುತ್ತಲ್ಲ ಮೇಲೆ, ಬೆಳಗುಡೆ ಅಂತ, ಅದನ್ನು ಹಿಡ್ಕೊಂಡಿದ್ದ. ನನಗೆ ಸುಮ್ಮನೆ ಹಿಂಗೆ ಅಂದರೆ ಕಾಮಿಡಿ ಸ್ವಲ್ಪ ನೆನಪು ಬಂತು. ಇದು ಕುಮಾರಸ್ವಾಮಿ ಅವರು ಒಂದು ಸರ್ಕಾರ ಮಾಡಬೇಕಾದ್ರೆ ಧರ್ಮ್ ಸಿಂಗ್ ವಿರುದ್ಧ ಒಂದು ಇದನ್ನ ಮಾಡಿಕೊಂಡು ರೆಬೆಲ್ ಆಗಿ ಇವರು ಡ್ರೈವಿಂಗ್ ಮಾಡಿದ್ರು, ಜಮೀಲ್ ಅಹಮದ್ ಡ್ರೈವಿಂಗ್ ಮಾಡಿದ್ರು. ಹೌದು, ಬಸ್ ಡ್ರೈವ್ ಮಾಡ್ಕೊಂಡು ಹೋಗಿದ್ರು ಅವರು. ಅವ್ರದೇ ಬಸ್ ನ್ಯಾಷನಲ್ ಟ್ರಾವೆಲ್ಸ್. ಸೊ ಸುಮ್ಮನೆ ಅದು ಅಲ್ಲ, ಅದು ಆಕ್ಚುಲಿ ಸರ್ ನೀವು ಜೋಕು ಅಂತ ಹೇಳಿದ್ರಿ, ಜೋಕ್ ಏನೂ ಆಗಿರೋಲ್ಲ ಅಂತ. ಅಂದ್ರೆ ಅವತ್ತು ಅವ್ರು ಆ ಜಾಗದಲ್ಲಿ ಇದ್ರು, ಇಲ್ಲೂ ಭೀಮ ಅರ್ಜುನ್ರೇ ಅಲ್ವಾ ಇದ್ದಿದ್ದು, ಹಾಗಾಗಿ ಅವ್ರು ಅದೇ ಜಾಗದಲ್ಲಿ ಇದ್ದಾರೆ. ಕರೆಕ್ಟ್. ಬಹಳ ಅರ್ಥವತ್ತಾಗಿರುತ್ತೆ ಅದು. ಅಂದ್ರೆ ಯಾವ ಕಾರಣಕ್ಕೂ ಅವುಗಳು ಹಂಗಂಗೆ ಇರುತ್ತೆ ಅಲ್ವಾ? ನೋಡಿ 5,000 ವರ್ಷಗಳ ನಂತರ ಕೂಡ ಆ ಥರ ಪ್ರಸಂಗ ಬಂದಾಗ ಅದೇ ಥರ ಆಗುತ್ತೆ. ಅದೇ ಥರ ಆಗುತ್ತೆ. ಅಂದ್ರೆ ಈ 5 ಜನ ಒಂದೇ ರಥದಲ್ಲಿ ಹೋದರು. ಈಗ 5 ಜನ 5 ರಥದಲ್ಲಿ ಹೋಗ್ಬೇಕಲ್ವಾ? 5 ಜನ ಒಂದೇ ರಥ ಏರಿದ್ರಲ್ಲ, ಇದೆಲ್ಲ ಒಂದು ಸಂದೇಶ ಕೊಡೋದು ಅಂತ ಇವ್ರುಗಳು ಮಾಡಬೇಕಾಗತ್ತೆ. ಅಂದರೆ ಸಾಧಾರಣ ಪಬ್ಲಿಕ್ ಫಿಗರ್ಸ್ ಸಂದೇಶವನ್ನು ತಮ್ಮ ಒಟ್ಟು ಇದರಲ್ಲಿ ತೋರಿಸ್ಬೇಕಲ್ಲ ಅವರು. ಇವತ್ತು ಜಾಗತಿಕ ವಿದೇಶಾಂಗ ನೀತಿಗಳಲ್ಲಿ ತುಂಬ ಇದೆಯಲ್ಲ, ಎಷ್ಟೊತ್ತು ಕೈ ಕುಲ್ಕಿದ್ರು ಅನ್ನೋದ್ರ ಮೇಲೂ ಏನು ಅಂತ ಗುರ್ಸೋದು ಅಂತಲ್ಲ. ಮಾಡಿದ್ರ ಕೈ ಕುಲ್ಕಿದ್ರ, ಸ್ವತಃ ತಾವೇ ಏರ್ಪೋರ್ಟಿಗೆ ಹೋದ್ರ, ಅಥವಾ ಬೇರೆ ಹೋದ್ಮೇಲೆ ಇವ್ರು ರಿಸೀವ್ ಮಾಡ್ಕೊಂಡ್ರ, ಹೀಗೆ ಸುಮಾರು ಇರ್ತಾರೆ. ಹಾಗಾಗಿ ಅವ್ರ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಅದರಲ್ಲಿ ಏನೋ ಒಂದು ಹೇಳಬೇಕಲ್ಲ. ಇಲ್ಲಿ 5 ಜನ ಒಂದೇ ರಥದಲ್ಲಿ ಹೋಗೋದ್ರ ಮೂಲಕನೂ ಅವ್ರು ಸಂದೇಶ ಕೊಟ್ಟರು. ನೋಡಿ ಇಲ್ಲೂ ಕೂಡ ಅಂದರೆ ಸಾರಿ ಅಗೇನ್ ಅಂದರೆ ಈಗ ನೋಡಿ ಅಲ್ಲಿ ಯಾರು ಮೀಡಿಯಾ ಇನ್ಚಾರ್ಜ್ ಅಂತ ಯಾರೂ ಇಲ್ಲ ಅಲ್ಲಿ. ಇಲ್ಲ ಅಂದರೆ ಪ್ರೋಟೋಕಾಲ್ ನೋಡ್ಕೊಳ್ಳೋರು ಅಥವಾ ನೀವು ಹೇಗಿರಬೇಕು ಅನ್ನೋ ಡಿಸೈಡ್ ಮಾಡೋವಂಥ. ಈಗ ಈ ಎಲೆಕ್ಷನ್ ಟೈಮಲ್ಲಿ ಅಂದರೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಇದೆ ಈ ಸಿದ್ದರಾಮಯ್ಯ ಮತ್ತು ಇವರಿಬ್ಬರ ಮಧ್ಯೆ ಅಂತಂದಾಗ ಅಲ್ಲಿನ ಒಂದು ಚಾಣಕ್ಯರು ಕಾಂಗ್ರೆಸ್ ಪಕ್ಷ ಅವರಿಬ್ಬರು ಸೇರ್ಕೊಂಡು ಒಂದು ಸಂದರ್ಶನ ಮಾಡಿಸಿದ್ರು, ಒಬ್ರದೊಬ್ಬರು ಅವರಿಬ್ಬರೇ ಮಾತಾಡೋ ಥರ. ಸೊ ಅದು ನಾವು ಒಟ್ಟಿಗೆ ಇದೀವಿ ಅನ್ನೋ ಸಂದೇಶ ಕೊಡೋಕ್ಕೆ ಜೋಡೆತ್ತು ಅಂತೆಲ್ಲ ತೋರಿಸುವಂಥದ್ದು, ಅವರಿಬ್ಬರು ಕೈ ಹಿಡ್ಕೊಳ್ಳೋದು, ಅದು ಸಫಲ ಕೂಡ ಆಯಿತು. ಅದು ಅಧಿಕಾರಕ್ಕೂ ಬಂದರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿಕೊಂಡು. ಜನರ ಮೇಲೆ ಪರಿಣಾಮ ಬೀರುತ್ತೆ ಆ ಥರದ ವರ್ತನೆಗಳು. ಇದರ ಮುಂದುವರಿಕೆ ಎಷ್ಟು ಚೆನ್ನಾಗಿದೆ ಅಂದರೆ, ಆಸ್ಥಾಯತು ರಥಂ ಶುಭ್ರಂ ಯುಕ್ತಮಶ್ವೈರ್ ಮಹಾಜವೈಹಿ ಅನ್ವಯಾತ್ ಪೃಷ್ಠತೋ ರಾಜನ್ ಯುಯುತ್ಸುಹು ಪಾಂಡವಾಗ್ರಜಂ. ಇದರ ಹಿಂದ್ಗಡೆ ಯಾರ ರಥ ಇತ್ತು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಈಗ ಕೃಷ್ಣನ ರಥ ಇರ್ಬೋದು, ಬೇರೆ ಯಾರ್ದೋ ರಥ ಇರ್ಬೋದಲ್ವಾ, ಯುಯುತ್ಸುವಿನ ರಥ ಇತ್ತಂತೆ. ಈ ಯುಯುತ್ಸುವಿನ ರಥ ಯಾಕೆ ಇವ್ರು ಹಿಂದಿರಬೇಕು ನೆಕ್ಸ್ಟು ಅಂತ ಅಂದರೆ, ಧೃತರಾಷ್ಟ್ರನ ಮಕ್ಕಳಲ್ಲಿ ಉಳಿದವನು ಅವನೊಬ್ಬನೇ. ಕರೆಕ್ಟ್. ಈಗ ಮುಂದೇನು ನಿಮ್ಮ ಹೇಗೆ ಹೋಗ್ತೀರಿ ಅಂತ ಅಂದಾಗ ಅದಿಲ್ಲ ಅಂತ, ದ್ವೇಷ ಇಲ್ಲ ಅಂತ. ಯಾಕೆ ಅಂದರೆ ಈಗ ದುರ್ಯೋಧನನ ಒಪ್ಕೊಂಡವರು ಇರ್ತಾರೆ ಅಲ್ಲಿ, ಅವನನ್ನು ಒಪ್ಕೊಂಡವ್ರು ಯಾರು ಅಲ್ಲಿ ಅವನ ಕಡೆಯವರು ಇರಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ಈಗ ನಾಳೆ ಮತ್ತೆ ಇದೇ ಮುಂದುವರಿಬಾರ್ದಲ್ವ ಅಲ್ಲಿ. ಹಾಗಾಗಿ ಇದೆಲ್ಲವೂ ತೋರಿಸುತ್ತೆ ಅದನ್ನು ಅಂತ. ಹಿನ್ನೆಲೆಯೆಲ್ಲ ಅವನಿದ್ದ ಅಂತಂದು ಮುಂದ್ಗಡೆ ಧೃತರಾಷ್ಟ್ರ ಇದ್ದಾನೆ,
ಅದರ ಧೃತರಾಷ್ಟ್ರನ ರಥದ ಹಿಂದೆ ಇವರು 5 ಜನ ಒಂದು ರಥದಲ್ಲಿದ್ದಾರೆ. ಅದರ ಹಿಂದೆ ಯೂತ್ಸು ಬಂದ ಅಂತಂದು ಕೂಡಲೇ ಇವರೆಲ್ಲ ಒಟ್ಟಾಗಿದ್ದಾರೆ, ಒಟ್ಟಾಗಿ ಹೋಗ್ತಾರೆ ಅನ್ನೋದನ್ನು ಹೇಳತ್ತಲ್ಲ. ಅಂಥದ್ದೆಲ್ಲ ಅಂದರೆ ಭಾಳ ಚೆನ್ನಾಗಿ ಕಾಣಿಸುತ್ತೆ. ವೆರಿ ಟ್ರೂ, ವೆರಿ ಟ್ರೂ. ಯಾಕಂದರೆ ಅಂದರೆ ಆಲ್ ಸೆಡ್ ಆ್ಯಂಡ್ ಡನ್ ಎಲ್ಲ ಹೇಳಿದ ಮೇಲೂ ಕೂಡ ದುರ್ಯೋಧನಿಗೆ ಅನ್ಯಾಯ ಆಯಿತು ಅಂದ್ಕೊಳ್ಳೋರು ಕೆಲವೊಬ್ರು ಇದ್ದೇ ಇರ್ತಾರೆ ಆಬ್ವಿಯಸ್ಲಿ. ಸೊ ಅವ್ರಿಗೆ ಸಮಾಧಾನ ಆಗುತ್ತೆ ಈಗ, ಸಮಾಧಾನ ಆಗುತ್ತೆ, ಸೇರ್ಕೊಂಡ್ರೆ ಇವರು ಕೂಡ ಇಲ್ಲಿ ಜೊತೆಲಿದ್ದಾರೆ ಅಂತ. ಅದರ ಹಿಂದೆ ಕೃಷ್ಣನ ರಥ ಇತ್ತಂತೆ. ಸೊ ಮೊದಲಿಗೆ ಯುಧಿಷ್ಠಿರ ಅಲ್ಲ, ಧೃತರಾಷ್ಟ್ರನ ರಥವೇ ಮುಂದೆ ಪುರಸ್ಕೃತ್ಯ ಅಂತ ಹೇಳಿದ್ರು. ಮುಂದೆ ಧೃತರಾಷ್ಟ್ರನ ರಥ. ಓಕೆ, ಧೃತರಾಷ್ಟ್ರ ಇಲ್ಲಿ ಬಂದಿದ್ನಾ? ಇಲ್ಲಿದ್ನಲ್ಲ ಅವನು. ಇಲ್ಲಿದ್ನ ಈ ಸಂವಾದದಲ್ಲಿ ಧೃತರಾಷ್ಟ್ರ ಇದ್ದ ಅಂತಲೇ ಇಲ್ಲಿ ಸಿಗತ್ತೆ. ಇದೇ ಮಹಾಭಾರತದ ವಿಷಯ. ಇದ್ದ ಅಂತ ಇಷ್ಟೊಳಗೆ ಎಲ್ಲೂ ಗೊತ್ತಾಗೋಲ್ಲ. ಧೃತರಾಷ್ಟ್ರ ಪುರಸ್ಕೃತ್ಯ ಅಂತ ಹೇಳಿರೋದ್ರಿಂದ ಇಷ್ಟೂ ಮಾತುಕತೆ ನಡೆಯುವಾಗ ಕೂತ್ಕೊಂಡು ಕೇಳ್ತಾ ಇದ್ದ ಅಂತ ಅರ್ಥ. ಓಕೆ, ಸ್ಕ್ರೀನ್ ಪ್ಲೇ ತುಂಬಾ ಹೌದೌದು, ಗಮನ ಹರಿಸ್ಬೇಕಿಲ್ಲ ಅಂದ್ರೆ ಅರ್ಥ ಆಗಲ್ಲ. ಇಲ್ವೇ ಇಲ್ಲ. ಹಿಂಗೆ ಅಂದರೆ ಈಗ ಇದು ಎಷ್ಟು ಅಂದರೆ ನೀವು ಗಮನ ಹರಿಸ್ಬೇಕು ಅನ್ನೋದಕ್ಕೆ. ಈಗ ನೀವು ಧೃತರಾಷ್ಟ್ರ ಇದನ್ನ ಅಂತ ಕೇಳಿದಾಗ ನಾನು ಕೇಳಿದ್ರೆ ನಾನು ಓದುವಾಗ ಅದನ್ನು ಇದು ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀನಿ. ಅಂದರೆ ಆ ಪ್ರಶ್ನೆ ಹುಟ್ಕೊಂಡಿರಲ್ಲ. ಎಲ್ಲ ಬಂದರು, ಎಲ್ಲ ಇದ್ದರು, ಅವನು ವಾಪಸ್ ಆವಾಗ ಹೋಗಿದ್ದಾನ ಇಲ್ಲಿದ್ದಾನ ಅನ್ನೋದು ನಮಗೇನು ಮುಖ್ಯ ಆಗಿರಲ್ಲ. ಅವನಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಡ್ಬೋದು. ಆದರೆ ಈ ಮಾತು ಬಂತು ಅಂತಂದು ಕೂಡಲೇ ಓಹೋ ಇಷ್ಟೊತ್ತು ಇವನಲ್ಲಿ ಕೂತಿದ್ದಾನೆ ಅಂತ ತೀರ್ಮಾನ ಮಾಡಬೇಕು. ಧೃತರಾಷ್ಟ್ರ ಎಷ್ಟೊತ್ತು ಕೂತಿದ್ದಾನೆ ಅಂತ ಕೂಡಲೇ ಕತೆಗೆ ಬೇರೆ ಅರ್ಥ ಬಂದ್ಬಿಡುತ್ತಲ್ಲ. ಈಗ ಅಂದರೆ ಏನು ಅರ್ಥ ಬರುತ್ತೆ ಅಂದರೆ ಧೃತರಾಷ್ಟ್ರನೂ ಅಲ್ಲೇ ಇದ್ದಾನೆ, ಗಾಂಧಾರಿನೂ ಅಲ್ಲೇ ಇದ್ದಾಳೆ. ಈಗ ಯುಧಿಷ್ಠಿರನ ಈ ವರ್ತನೆ ಇದೆಯಲ್ಲ, ಇದು ಅವ್ರ ಮೇಲೆ ಏನು ಪರಿಣಾಮ ಬೀರಿರುತ್ತೆ ಅಂದರೆ ತುಂಬ ಪಾಸಿಟಿವ್ ಪರಿಣಾಮ ಬೀರಿರುತ್ತೆ. ಈಗ ಯುಧಿಷ್ಠಿರ ನಾಟಕ ಮಾಡಿಲ್ಲ, ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ ಅದು. ಅಂದರೆ ಇವನಿಗೆ ತಮ್ಮ ಮಕ್ಕಳನ್ನು ಕೊಂದಿದ್ದು ನೋವಾಗಿದೆ, ಪಶ್ಚಾತ್ತಾಪ ಇದೆ ಅಂತಂದು ಕೂಡಲೇ ಅವರು ಸಾಫ್ಟ್ ಕಾರ್ನರ್ ಆಗಲೇಬೇಕು. ಅಲ್ವಾ? ಹಾಗಾಗಿ ಧೃತರಾಷ್ಟ್ರ ಇದ್ದ ಅಂತ ಅನ್ನೋದು ಸುಮ್ಮನೆ ಕೂತಿದ್ದ ಅಂತ ಮುಗಿದೋಗಲ್ಲ, ಅದಕ್ಕೆ ಬೇರೆ ಅರ್ಥ ಬಂತು. ಇನ್ನು ಮುಂದೆ ಧೃತರಾಷ್ಟ್ರ ಇವನ್ ಜೊತೆಗೆ ಹೆಂಗೆ ವ್ಯವಹರಿಸಬೇಕು ಅಂತ ಅನ್ನೋದಕ್ಕೆ ಇದು ಅವನಿಗೊಂದು ಬೇರೆ ಇದನ್ನು ಕೊಡುತ್ತೆ. ತಿಳಿಯಾಗ್ಸತ್ತಲ್ಲ ಅವನನ್ನು. ಮುಂದೆ ಯಾವುದೇ ಭಿನ್ನಮತ ಬರೆದಿರೋ ಹಾಗೆ ನೋಡ್ಕೊಂಡ್ಬಿಡುತ್ತೆ ಇಲ್ಲಿ. ಹೌದು, ಬೇರೆ ಕಡೆಯಲ್ಲಿ ಇದನ್ನು ಬುದ್ಧಿಪೂರ್ವಕವಾಗಿ ಮಾಡ್ತಾರೆ. ಅಂದರೆ ಇಂಥ ಸಮಯದಲ್ಲಿ ಅಂದರೆ ನಿಮ್ಮ ಅವರ ಸತ್ತೋದವ್ರ ಬಗ್ಗೆ ನಮಗೆ ಇದಿದೆ ಅಂತ ತೋರಿಸ್ಕೊಳ್ತಾರೆ, ನಮ್ಮ ಸಹಾನುಭೂತಿ ಇದೆ ಅಂತ ತೋರಿಸ್ಕೊಳ್ತಾರೆ. ಆದರೆ ಅದು ಫೀಲ್ ಆಗಬೇಕು ಅಂತಿಲ್ಲ ಅವರ ಅಂತರಂಗಕ್ಕೆ, ಅಲ್ವಾ? ಎದುರುಗಡೆಯಿಂದ ಮಾಡ್ತಾ ಇದ್ದಾನೆ, ಏನೋ ಡಿಪ್ಲೊಮಸಿ ತೋರಿಸ್ತಾ ಇದ್ದಾನೆ ಅಂತ ಅನ್ನಿಸ್ಬೋದು. ಆದರೆ ಇಲ್ಲಿ ಇವನು ಇಷ್ಟೊತ್ತಿನ ಗಲಾಟೆ ಇದೆಯಲ್ಲ ಯುಧಿಷ್ಠಿರನದ್ದು, ಅವ್ರಿಗೆ ಸ್ಪಷ್ಟ ಅರ್ಥ ಆಗುತ್ತೆ ಅವನು ನೊಂದಿದ್ದಾನೆ ಅಂತ ಅನ್ನೋದು. ಇವರು ಚೆನ್ನಮ್ಮ ಅವರು ಹೋದಾಗ DKಶಿ ಅವರು ನಡ್ಕೊಂಡು ವರ್ತನೆ ಇದೆಯಲ್ಲ, ಅದು ಬೇರೆ ಸಂದೇಶ ಕೊಟ್ಟುಬಿಡುತ್ತೆ ಅಂತ. ಅಂದರೆ ಆ ಹೊತ್ತಲ್ಲಿ ಈಗ ಇದು ಬೇರೆ, ಪರಸ್ಪರ ವಿರುದ್ಧ ಅಂತ ಅವರೇನಿದ್ದಾರೆ ಅದು ಬೇರೆ ವಿಷಯ. ಆದರೆ ಆ ಹಂತ ಅಂತ ಬಂದಾಗ ಹಾಗೆ ನೋಡ್ಕೊಂಡಿಲ್ಲ ಅಂತ ಅಂದು ಕೂಡಲೇ DKಶಿ ಅವ್ರ ಬಗ್ಗೆ ದೇವೇಗೌಡರು ಒಳ್ಳೆ ಮಾತಾಡಿದ್ರು ಅಲ್ಲಿ. ಈ ಥರದ್ದಿರತ್ತಲ್ಲ, ಆ ಥರದ್ದು ಇಲ್ಲಿ ತುಂಬ ಗಟ್ಟಿಯಾಗಿ ಆಗ್ಬಿಟ್ಟಿರತ್ತೆ. ಅಂತ ಆ್ಯಕ್ಚುಲಿ ನಾವು ಅನ್ಕೋತೀವಿ ಒಂದು ಜಸ್ಚರ್ ಅಂತ ಹೇಳಿ, ಬಟ್ ಆ ಜಸ್ಚರ್ಗಳು ತುಂಬ ಪರಿಣಾಮ ಬೀರ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಂದರೆ ನೋಡಿ, JDS ಮತ್ತು BJP ಜೊತೆ ಆಗಿರೋದಕ್ಕೆ ನರೇಂದ್ರ ಮೋದಿಯವರು ದೇವೇಗೌಡರಿಗೆ ತೋರಿಸಿದ ಒಂದು ಪ್ರೀತಿ ಮತ್ತು ಗೌರವ ಕೂಡ ಕಾರಣ. ಹೌದು, ಅವ್ರು ಪ್ರತಿ ಸಲ ದೇವೇಗೌಡರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಒಂದು ಅತಿಯಾದ ಪ್ರೀತಿ, ಅತಿಯಾದ ಗೌರವ ತೋರಿಸಿರೋದು. ಆಮೇಲೆ ಅವ್ರನ್ನ ಮೀಟ್ ಮಾಡಿದಾಗ ಇವರು ಒಂದು ನಿಯೋಗ ತೊಗೊಂಡು ಹೋಗಿದ್ರು ಇವರು. ಅವಾಗ ದೇವೇಗೌಡರು ಎದುರುಗಡೆ ಕೂತ್ಕೊಳ್ಳಿಲ್ಲ, ದೇವೇಗೌಡನ ಪಕ್ಕಕ್ಕೆ ಕರೆದು ಕೂರಿಸ್ಕೊಂಡ್ರು. ಅದೆಲ್ಲ ಆಮೇಲೆ BJP JDS ಅನುಕೂಲ. ಆವಾಗ ಅವ್ರು ವಿರೋಧದಲ್ಲೇ ಇದ್ರು. ಮತ್ತೆ ಎಲ್ಲಿವರೆಗೆ ಇದ್ರು ಅಂದ್ರೆ ಮೋದಿ ಪ್ರಧಾನಿ ಆದ್ರೆ ದೇಶ ಬಿಡ್ತೀನಿ ಅಂತೆಲ್ಲ ಹೇಳಿದವರು. ಆದ್ರೆ ಅವರು ಬೇರೆ ತರ ಅದನ್ನ ಸರಿ ಮಾಡ್ಕೊಂಡ್ಬಿಟ್ಟು ಅದ್ರ ಹಿಂದೆ ಕೃಷ್ಣ ಇದ್ದ, ಸಾತ್ಯಕ್ಕೆ ಸಾರಥ್ಯ ಮಾಡ್ತಾ ಸಾರಥ್ಯ ಅಲ್ಲ, ಸಾತ್ಯಕ್ಕೆ ಒಂದ್ ಜೊತೆಗಿದ್ನಂತೆ ಅದೇ ರಥದಲ್ಲಿ. ನರಯಾನೇನ ತುಜ್ಯೇಷ್ಠ ಪಿತಾ ಪಾರ್ಥಸ್ಯ ಭಾರತ ಅಗ್ರತೋ ಧರ್ಮರಾಜಸ್ಯ ಗಾಂಧಾರಿ ಸಹಿತೋ ಯಯೌ. ಇನ್ನೊಂದ್ಸಲ ಸ್ಪಷ್ಟವಾಗಿ ಹೇಳಿದರು, ಯುಧಿಷ್ಠಿರನ ರಥಕ್ಕಿಂತ ಮುಂದೆ ಇವನಿದ್ದ ಧೃತರಾಷ್ಟ್ರ ಮತ್ತು ಗಾಂಧಾರಿ ಇಬ್ಬರು, ಮತ್ತು ಅವರು ಪಲ್ಲಕ್ಕಿಯಲ್ಲಿದ್ದರಂತೆ. ನರಯಾನ ಅಂತ ಕರೀತಾರೆ, ಅಂದರೆ ಮನುಷ್ಯರು ಹೊರತಾ ಇದ್ರು ಅದನ್ನು ಅಂತ. ಅದರ ಅರ್ಥ ಏನು ಅಂದರೆ ಅವರು ಪಲ್ಲಕ್ಕಿಯಲ್ಲಿ ಕೂತಿದ್ರು. ಇಲ್ಲಿ ನೋಡಿ ಈ ಎಷ್ಟು ಅಂಶಗಳು ಇದರಲ್ಲಿವೆ ಅಂದರೆ, ಈ ಪಲ್ಲಕ್ಕಿಯನ್ನು ಬಳಸೋದು ಮೆರವಣಿಗೆಗೆ ಅಲ್ವಾ?
ಓಕೆ 4 ಜನ ಹೊತ್ಕೊಂಡು ಹೋಗುವ ಇದ್ರ ಪಲ್ಲಕ್ಕಿಗಳಿರತ್ತಲ್ಲ, 2 ಹೊರೋದು 4 ಜನ ಹೊರೋದು ಅಂತ ಬಂದಾಗ, ಇವತ್ತು ಈ ಪೀಠಾಧಿಪತಿಗಳನ್ನು ಅಡ್ಡ ಪಲ್ಲಕ್ಕಿ ಉತ್ಸವ ಅಂತೆಲ್ಲ ಮಾಡ್ತಾರೆ, ದೇವರುಗಳಿಗೆ ಮಾಡ್ತಾರಲ್ಲ ಉತ್ಸವಗಳಲ್ಲಿ ಪಲ್ಲಕ್ಕಿ ಉತ್ಸವ ಅಂತ ಮಾಡ್ತಾರಲ್ಲ, ಅದೆಲ್ಲ ಬರೋದೆಲ್ಲಿ ಅಂದರೆ ಸಂಭ್ರಮ ಮೆರವಣಿಗೆ, ಅದು ಅವರನ್ನು ತುಂಬ ಹೈಲೈಟ್ ಮಾಡ್ತಾ ಇದೆ ಅಂತ ಅರ್ಥ. ಈ ಪಲ್ಲಕ್ಕಿ ಉತ್ಸವ, ಅಡ್ಡ ಪಲ್ಲಕ್ಕಿ ಉತ್ಸವಗಳು ಅಂತ ಇವೆಯಲ್ಲ, ಅಲ್ಲಿ ಅದಕ್ಕೆ ದೊಡ್ಡ ಸ್ಥಾನ, ಅದು ಈ ರಥ ಇತ್ಯಾದಿಗಳಿಗಿಂತಲೂ ದೊಡ್ಡದದು, ಅಷ್ಟು ಗೌರವ ಕೊಡ್ತಾ ಇದ್ದೀವಿ ಅಂತ. ಈಗ ದೇವರಿಗೆ ಯಾವುದರಲ್ಲೂ ಮಾಡ್ಬೋದು, ಆದರೆ ಪಲ್ಲಕ್ಕಿಯಲ್ಲೇ ಮಾಡಿ ಮನುಷ್ಯ ಹೊತ್ಕೊಂಡು ಹೋಗ್ತಾನೆ. ಯಾಕೆಂದರೆ ನಿನ್ನನ್ನು ನಾನು ಹೊರ್ತಾ ಇದ್ದೀನಿ, ಅಷ್ಟು ಎತ್ತರದಲ್ಲಿ ನೋಡ್ತಾ ಇದ್ದೀನಿ ಅನ್ನೋ ಭಾವ ಪಲ್ಲಕ್ಕಿಗಿದೆ. ಇಲ್ಲಿ ಕುದುರೆ ಇದೆ, ಏನು ಬೇಕಿದ್ರೂ ಇದೆ ಅವರಿಗೆ. ಆದರೆ ಧೃತರಾಷ್ಟ್ರ ಗಾಂಧಾರಿ ಇಬ್ಬರನ್ನ ಮುಂದೆ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಧೃತರಾಷ್ಟ್ರ ಗಾಂಧಾರಿಯರಿಗೆ ಏನು ಸ್ಥಾನ ಕೊಟ್ಟಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ವಾಪಸ್ ಒಳಗೆ ಹೋಗುವಾಗ ಪ್ರಜೆಗಳಿಗೆ ಏನು ಕಾಣಬೇಕು ಅಂತ ಒಂದು ನಿಜ ಅದು ನೋಡಿ, ಅಗ್ರತೋ ಧರ್ಮರಾಜಸ್ಯ, ಧರ್ಮರಾಜನಿಗಿಂತ ಮುಂದಿದ್ದರು ಅವರು. ಸೊ ಅಲ್ಲಿಗೆ ಎಲ್ಲವನ್ನೂ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದ್ದಾರೆ. ಎಸ್. ಆಮೇಲೆ ಸರ್ ಒಂದು ಪ್ರಶ್ನೆ ನನಗೆ ಒಂದು ಹೇಳ್ಬೇಕು ಅನ್ಕೊಂಡೆ. ನಾನು ಒಂದು ಓದಿದ್ದು ಹೇಳ್ಕೊಂಡು ಆಮೇಲೆ ಒಂದು ಪ್ರಶ್ನೆ ಬೇಕು. ಅಂದರೆ ಒಂದು ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಒಬ್ಬರು ಸುಮಾರು ವರ್ಷಗಳ ಹಿಂದೆ ನಡೆದಿರುವಂಥದ್ದು, ವೀಕ್ರ ಗೋಕಾಕ್ ಅವ್ರಿಗೂ ನೆನಪಿಲ್ಲ, ಸಾರಿ ತಪ್ಪಿರ್ಬೋದು, ಒಬ್ಬ VC ರಿಟೈರ್ಡ್ ಆದಾಗ ಅವ್ರನ್ನ ಈ ನಮ್ಮ ಬಂಡಿ ಇರುತ್ತಲ್ಲ, ಚಕ್ಕಡಿ ಅಂದರೆ ಎತ್ತುಗಳು ಹೊಡಿತಾವಲ್ಲ, ಆ ಚಕ್ಕಡಿಯಲ್ಲಿ ಕೂರಿಸ್ಕೊಂಡು ವಿದ್ಯಾರ್ಥಿಗಳು, ಅಂದರೆ ಎತ್ತುಗಳ ಜಾಗದಲ್ಲಿ ವಿದ್ಯಾರ್ಥಿಗಳು ಅವ್ರನ್ನ ಮನೆ ತನಕ ಬಿಟ್ಟಿದ್ರಂತೆ. ಅದ್ರ ಬಗ್ಗೆ ನಾನು ಓದಿದ್ದು ನೆನಪಿದೆ. ಅದು ಗೊತ್ತಿದ್ದವ್ರು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ಬೋದು. ಅದು ಪ್ರೀತಿ ತೋರಿಸುವಂಥ ಪ್ರೀತಿ. ಹೌದು ಸರ್, ನನ್ನ ಪ್ರಶ್ನೆ ಏನಂದರೆ, ಈ ಅಡ್ಡ ಪಲ್ಲಕ್ಕಿಗೂ ಪಲ್ಲಕ್ಕಿಗೆ ಏನು ವ್ಯತ್ಯಾಸ? ಏನು ಅಡ್ಡ ಪಲ್ಲಕ್ಕಿಗೆ ಏನು ವ್ಯತ್ಯಾಸ ಅಂದರೆ, ಅಡ್ಡ ತಗೊಂಡು ಹೋದರೆ ಇನ್ನೂ ಗೌರವ ಹೆಚ್ಚು. ಈ ಉದ್ದ ಪಲ್ಲಕ್ಕಿ ಅಂತ ಅನ್ನೋದು ಹೀಗೆ ತಗೊಂಡೋಗೋದು, ಹೀಗೆ ನಿಂತ್ಕೊಳ್ತಾರಲ್ಲ, ಇದು ಪ್ರಯಾಣದಲ್ಲೂ ಇತ್ತು. ಈ ಪಲ್ಲಕ್ಕಿ ಮೇನೆ ಪಲ್ಲಕ್ಕಿ ಅಥವಾ ಹಿಂದಿಲಿ ಇದನ್ನು ಹಾಕ್ಕೊಂಡು ರಾಣಿಯರು ಹೋಗ್ತಾ ಇದ್ರಲ್ಲ, ಆಗ ಸಹಜ ಪ್ರಯಾಣಕ್ಕೂ ಪಲ್ಲಕ್ಕಿಗಳನ್ನು ಬಳಸೋದಿತ್ತು. ಆದರೆ ಗೌರವ ಅಂತ ಬಂದಾಗ ಅದು ಅಡ್ಡ ಹೋಗುತ್ತೆ. ಅಂದರೆ ಹೀಗೆ ನಿಂತ್ಕೊಂಡೇ ತಗೊಂಡು ಹೋಗ್ತಾರೆ. ಅಡ್ಡ ಪಲ್ಲಕ್ಕಿ ಬಂದರೆ ಬಹಳ ಗೌರವಿಸ್ತಾ ಇದ್ದೀವಿ ಅಂತ ಅರ್ಥ. ಹೌದಾ? ಹಾಗಾಗಿಯೇ ಇಲ್ಲಿ ನಮ್ಮಲ್ಲಿ ಪೀಠಾಧಿಪತಿಗಳಿಗೆಲ್ಲ ಕೆಲವು ಮಠ ಪರಂಪರೆಗಳಲ್ಲೆಲ್ಲ ಬಂದಿದೆಯಲ್ಲ, ಅದಕ್ಕೆ ಬಂದಿರೋದು ಅದು. ಅಂದರೆ ಒಂದು ಭಾವ ವ್ಯಕ್ತಪಡಿಸೋದಕ್ಕೆ ಒಂದಷ್ಟು ಏನೋ ಕ್ರಮಗಳನ್ನು ಹಾಕ್ಕೊಂಡಿರ್ತಾರೆ. ಈಗ ಉದ್ದ ಹೋಗೋದಕ್ಕೂ ಅಡ್ಡ ಹೋಗೋದಕ್ಕೂ ಏನು ಗೌರವ ತೋರಿಸೋದ್ರಲ್ಲಿ ಏನು ವ್ಯತ್ಯಾಸ ಇದೆ ಅಂದರೆ ಹಾಗೇನು ಕಾಣಿಸೋಲ್ಲ. ಆದರೆ ಹೀಗೆ ಬಂದಾಗ ಒಂದು ಗೌರವಿಸಿದಂತೆ ಅಂತ ಭಾವ ಇದೆ ಅದರಲ್ಲಿ. ಹಾಗಾಗಿ ಅಡ್ಡ ಪಲ್ಲಕ್ಕಿ ತಗೊಂಡ್ರು ಅಂತಂದರೆ ಬಹಳ ದೊಡ್ಡ ಗೌರವ. ನೋಡಿ, ಅದು ನಮ್ಮ ಜೀನ್ಸಲ್ಲಿ ಹೆಂಗೆ ಬಂದಿದೆ ಅಂತಂದರೆ, ಮೊನ್ನೆ ಈ ನಮ್ಮ ಯೂತ್ಸ್ CJP ಅವರು ಆ ರಿಸಿಗ್ನೇಷನ್ ಕೊಟ್ಟ ತಕ್ಷಣ ಒಬ್ಬರನ್ನ ಯಾರೋ ಹೆಗಲ್ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿದ್ರು. ಅಲ್ಲೇ ಕ್ರಿಕೆಟಲ್ಲೂ ಹಂಗಾಗುತ್ತೆ, ನಾವು ಗೆಲ್ಲ ತಕ್ಷಣ ಕ್ಯಾಪ್ಟನ್ ಹೆಗಲ್ ಮೇಲೆ ಕೂರಿಸ್ಕೊತಾರೆ. ನಾವೇನೋ ಅಂದರೆ ಆ ಥರದ್ದು ನಾನು ನೋಡಿದ್ದೀನಿ. ಅಂದರೆ ಅದು ಬಂದ್ಬಿಟ್ಟಿದೆ ನಮ್ಮ ಜೀನ್ಸಲ್ಲಿ. ಹೌದು. ಇದರ ಹಿಂಭಾಗದಲ್ಲಿ ವಿದುರನ ನೇತೃತ್ವದಲ್ಲಿ ಎಲ್ಲ ಸ್ತ್ರೀಯರು ಹೋದ್ರಂತೆ. ಕುರುಕುಲ ಸ್ತ್ರೀಯರು ಕುಂತಿ ಮತ್ತು ದ್ರೌಪದಿ. ಕುರುಕುಲ ಸ್ತ್ರೀಯರು ಕುಂತಿ ದ್ರೌಪದಿ ಅಂತ ಹೇಳುವಾಗ, ಕುರುಕುಲ ಸ್ತ್ರೀಯರು ಯಾರು ಅಂದರೆ 100 ಜನರ ಹೆಂಡತಿಯರು. 100 ಜನ ಹೆಂಡತಿಯರು, ದ್ರೌಪದಿ, ಕುಂತಿ, ಇವರೆಲ್ಲ ಒಟ್ಟಾಗಿ ಹೋಗ್ತಾ ಇದ್ದಾರೆ ಅಂತ ವಿದುರನ ನೇತೃತ್ವದಲ್ಲಿ ಅಂತ. ಅಂದರೆ ಇಲ್ಲೆಲ್ಲ ಅವರು ಏನನ್ನೋ ಹೇಳ್ತಾ ಹೋಗ್ತಾ ಇದ್ದಾರೆ. ಎಸ್. ಆಮೇಲೆ ಇದು ಯಾವುದು ಕೂಡ ಇದು ಮೆರವಣಿಗೆ ಅಂತಲೇ ಯಾಕೆ ಅಂತಂದ್ರೆ ನೋಡಿ ಸರ್, ಅದರಲ್ಲಿ ಎಷ್ಟಿದೆ ಅಂದರೆ, ಒಂದು ಅಡ್ಡ ಪಲ್ಲಕ್ಕಿ ಹೋಗುವಂಥದ್ದು ಮೆರವಣಿಗೆ ಅಂತ ಅರ್ಥ ಆಗುತ್ತೆ. ಇಟ್ಸ್ ಎ ಪ್ರೊಸೆಷನ್ ಅಂತ ಅರ್ಥ ಆಗುತ್ತೆ. ಎರಡನೇದು ಎತ್ತುಗಳನ್ನ ಕಟ್ಟಿರೋದು ಕೂಡ, ಎತ್ತು ಕಟ್ಟಿದ ಕೂಡಲೇ ಮೆರವಣಿಗೆ ಬಂತದ್ದು. ನೀವು ರಥ ಕಟ್ಟಿ, ನೀವು ಕುದುರೆ ಕಟ್ಟಿದ್ರೆ ನೀವು ಫಾಸ್ಟಾಗಿ ಮುಟ್ಬಿಡ್ತೀರಾ. ಹೌದು. ಸೊ ಆಮೇಲೆ ಅಂದ್ರೆ ನಡೆಯುವ ವೇಗದಲ್ಲೇ ಹೋಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಇವ್ರು ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲ, ಇವ್ರುಗಳ ರಥದಲ್ಲಿದ್ರಂತೆ, ಸ್ತ್ರೀಯರಲ್ಲ. ಯಾನೈರ್ ಉಚ್ಚಾವಚೈರ್ ಜಗ್ಮುಹು, ಬೇರೆ ಬೇರೆ. ಅಲ್ಲಿ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಅಂದರೆ, ಧೃತರಾಷ್ಟ್ರನಿಗೆ ಪಲ್ಲಕ್ಕಿ, ಯುಧಿಷ್ಠಿರನಿಗೆ ಎತ್ತು ಕಟ್ಟಿದ ರಥ, ಕೃಷ್ಣ ಅವರೆಲ್ಲ ಅವರವ್ರ ಕುದುರೆ ಕಟ್ಟಿದ ರಥದಲ್ಲೇ ಇದ್ದರು. ಅಂದರೆ ಅಲ್ಲಿ ಅದನ್ನು ಕೃಷ್ಣ ಎಷ್ಟೇ ದೊಡ್ಡವನಿರ್ಬೋದು, ಮೆರವಣಿಗೆ ಆಗ್ತಾ ಇರೋದು ಅವರಿಬ್ಬರದ್ದೇ ಅಂತ ಹೇಳ್ತಾ ಇದೆ ಅದು ಅಂತ. ಧೃತರಾಷ್ಟ್ರ ಮತ್ತು ಯುಧಿಷ್ಠಿರ ಇಬ್ಬರೇ ಮುಖ್ಯ ಅಲ್ಲಿ ಅಂತ. ಇವರಿಗೂ ಇಲ್ಲ, ಭೀಮಾರ್ಜುನ ನಕಲ ಸಹದೇವ ಯುಧಿಷ್ಠಿರನ ರಥ ಹತ್ಕೊಂಡಿದ್ದಾರೆ ಬಿಟ್ಟರೆ ಅವರಿಗಿಲ್ಲ, ಯುಯುತ್ಸಿಗೂ ಇಲ್ಲ. ಧೃತರಾಷ್ಟ್ರ ಯುಧಿಷ್ಠಿರ ಇಬ್ಬರನ್ನೇ ತೋರಿಸ್ತಾ ಇದ್ದಾರೆ ಅವರು. ಇನ್ನು ಮುಂದೆ ಇವರಿಬ್ಬರು ಅಂತ. ಆವಾಗ ಆಚೆ ಗುಂಪು ಈಚೆ ಗುಂಪು ಎರಡೂ ಬಂದ್ಬಿಡುತ್ತಲ್ಲ ಅಲ್ಲಿ. ಹಾಗಾಗಿ ಬಹಳ ಚೆನ್ನಾಗಿರುವ ಸಂದೇಶ ಕೊಟ್ಕೊಂಡು ಹೋಗ್ತಾ ಇರೋದು ಇದು. ಅಂದರೆ ಹೀಗೆಲ್ಲ ಮಾಡಬೇಕಾಗತ್ತೆ ಅಂತ ನಾವು. ಅಂದರೆ ಒಂದು ದೇಶ ಹುಟ್ಟತ್ತೆ, ಅದು ಏನೇನೋ ಆಗಿಬಿಡತ್ತೆ. ಸಾಧಾರಣವಾಗಿ ನಾವೇನು ಅಂದರೆ ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ. ಅದನ್ನು ತಣ್ಣಗೆ ಮಾಡೋದು ಅಂತ ಒಂದಿರತ್ತಲ್ಲ, ಅದನ್ನು ಮಾಡ್ತಾ ಹೋಗಲ್ಲ.
ಎಲ್ಲಿವರೆಗೆ ಅದನ್ನು ಮಾಡ್ತಾ ಹೋಗಲು ಅಲ್ಲಿವರೆಗೆ ನಾವು ನಮ್ಮ ಬದುಕು ಹಾಳು ಮಾಡಿಕೊಡ್ತಾ ಇರ್ತೀವಿ. ನಾವು ಹೊರಗಡೆ ನೋಡ್ತೀವಲ್ಲ, ಆ ದ್ವೇಷ ಬೆಳೆಸ್ಕೊಂಡು ದ್ವೇಷ ಹುಟ್ಟತ್ತೆ, ಏನು ಮಾಡಿದರೂ ಹುಟ್ಟತ್ತೆ. ಹುಟ್ಟಿದ ದ್ವೇಷ ಎಲ್ಲಿಗೋ ತೊಗೊಂಡು ನಿಲ್ಲಿಸ್ತಾರೆ. ಎಲ್ಲರೂ ಒಂದು ಕಡೆ ನಿಲ್ಲಿಸ್ಬೇಕಲ್ಲ ಅಂತಂದಾಗ ಇಂಥವು ಬೇಕೇ ಬೇಕಾಗತ್ತೆ. ಇಲ್ಲ ಅಂತಂದರೆ ಈ ಹೊರಗಡೆನಲ್ಲಿ ಗುಂಪಾಗತ್ತೆ. ಕರೆಕ್ಟ್. ಪ್ರಜೆಗಳಲ್ಲಿ ಗುಂಪಾಗ್ಬೋದು, ಮಂತ್ರಿಗಳಲ್ಲಿ ಗುಂಪಾಗ್ಬೋದು. ಎಲ್ಲ ಮಂತ್ರಿ ವಜಾ ಮಾಡಲ್ಲ. ಈಗೇನು ಅಧಿಕಾರಿಗಳು ಎಲ್ಲ ಅಧಿಕಾರಿಗಳನ್ನು ಕಿತ್ತಾಕೋಲ್ಲ. ಈಗ ಒಂದು ಸರ್ಕಾರ ಬಂದು ಇನ್ನೊಂದು ಸರ್ಕಾರ ಬಂದಾಗ ಕಾರ್ಯಾಂಗ ಯಾವಾಗಲೂ ಬದಲಾಗಲ್ಲ. ಹಳೆ ಕಾಲ ಇರಲಿ ಈಗಿರಲಿ, ಯಾವುದೋ ಒಂದು 4 ಮುಖ್ಯ ಅಧಿಕಾರಿಗಳನ್ನು ಆಚೆ ಈಚೆ ಮಾಡೋದು, ಪ್ರಿನ್ಸಿಪಲ್ ಸೆಕ್ರೆಟರಿ ಬದಲಾಯಿಸ್ಕೊಳ್ಳೋದು, ಕಮಿಷನರ್ ಚೇಂಜ್ ಮಾಡೋದು, ಹೀಗೇನೋ ಮಾಡ್ಬೋದು. ಬಿಟ್ಟರೆ ಮೇಲಿಂದ ಕೆಳಗಿರೋರ್ನೆಲ್ಲ ಏನು ಮಾಡೋಕ್ಕಾಗತ್ತೆ? ಹಂಗೆ ಮಾಡೋಕ್ಕಾಗಲ್ಲ. ಕಿತ್ತಾಕಿ ಹೊಸೊಬ್ಬರು ನೇಮಕ ಮಾಡ್ಕೋತೀನಿ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಎಷ್ಟೋ ಜನ ಅವ್ರ ಕಡೆ ಪ್ರೀತಿ ಇದ್ದವ್ರು ಇರ್ಬೋದಲ್ಲ. ಆಗ ಈ ಥರದ್ದನ್ನು ತೋರಿಸ್ಲೇಬೇಕಾಗತ್ತೆ. ಈ ರಾಜಕಾರಣದಲ್ಲೂ ನಮ್ಮ ಬದುಕಿನಲ್ಲೂ ತೋರಿಸ್ಬೇಕಾಗತ್ತೆ. ಇವರು ಬರುವಾಗ ನಗರ ಅಲಂಕಾರ ಆಗಿತ್ತಂತೆ. ನಗರಂ ರಾಜಮಾರ್ಗಶ್ಚ ಯಥಾವತ್ ಸಮಲಂಕೃತಂ, ಅಂದರೆ ವ್ಯವಸ್ಥಿತವಾಗಿ ಪ್ಲ್ಯಾಂಡಾಗಿ ಆಗಿದೆ ಅಂತ ಅರ್ಥ. ಅಲ್ಲಾಗಿತ್ತು. ಬಿಳಿ ಹೂವಿನ ಮಾಲೆಗಳು, ಪತಾಕೆಗಳು ಅಂದರೆ ಸಣ್ಣ ಸಣ್ಣ ಧ್ವಜಗಳು. ಧ್ವಜ ಅಂದರೆ ಎತ್ತರದ್ದಿರತ್ತಲ್ಲ ಅದು, ಪತಾಕೆಗಳು ಸಣ್ಣ ಸಣ್ಣದು. ಧೂಪ ಹಾಕಿದ್ರಂತೆ. ಧೂಪನೈಶ್ಚ ಸುಧೂಪಿತಃ ಅಂತ. ಅಂದರೆ ರಸ್ತೆಗಳಲ್ಲೆಲ್ಲ ಒಂದು ಒಳ್ಳೆ ಪರಿಮಳ ಬರೋದಕ್ಕೆ ಧೂಪ ಹಾಕಿದ್ರು ಅಂತ. ಮನೆ ಒಳಗೆ ಮಾತ್ರ ಅಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂತ. ಪೂರ್ಣ ಕುಂಭಗಳನ್ನು ಹಿಡಿದಿದ್ರಂತೆ ಕನ್ಯೆಯರು. ಇಡೀ ನಗರ, ಇಡೀ ಕುರುಜಾಂಗಲದವರು ಬಂದಿದ್ರಂತೆ. ನಗರದವರಂತೂ ಎಲ್ಲ ಅಲ್ಲಿ ಸೇರಿಕೊಂಡಿದ್ರು ಅಂತ. ಮನೆಗಳ ಇದಿದೆಯಲ್ಲ, ಏನು ಬಾಲ್ಕನಿ ಅಂತ ಹೇಳ್ತೀವಲ್ಲ, ಅಲ್ಲಿ ನೋಡೋದಕ್ಕೆ ನಿಂತ ಸ್ತ್ರೀಯರಿಂದಾಗಿ ಮನೆಯೇ ಕುಸಿದು ಬೀಳುತ್ತೇನೋ ಅನ್ನೋ ತರಹ ಅಲ್ಲಿ ಜನ ನಿಂತಿದ್ರು ಅಂತೆಲ್ಲ ವರ್ಣಿಸ್ತಾರೆ. ಅಲ್ಲಿ ಕುಳಿತು ಅವರು ಬಹಳ ಸಣ್ಣದಾಗಿ ಶನೈರಿವ ಸೌರೀಡಂ ಪ್ರಶಂಸುಹು, ಅವರು ಹೊಗಳ್ತಾ ಇದ್ರಂತೆ. ಅವ್ರು ಮಾತಾಡ್ಕೋತಾ ಇದ್ರು. ಇವ್ರ ಬಗ್ಗೆ ಹೇಳ್ತಾ ಇದ್ರು. ಅಲ್ಲಿ ನಿಂತ ಸ್ತ್ರೀಯರು ನೋಡ್ತಾ ಇದ್ದವರು ಇವರನ್ನು ಹೊಗಳ್ತಾ ಇದ್ರು. ದ್ರೌಪದಿಗೆ ಹೇಳ್ತಾ ಇದ್ರಂತೆ, ಧನ್ಯಾತ್ವಮಸಿ ಪಾಂಚಾಲಿ ಯಾತ್ವಂ ಪುರುಷ ಸತ್ತಮಾನ್ ಉಪತಿಷ್ಠಸಿ ಕಲ್ಯಾಣಿ ಮಹರ್ಷಿನಿವ ಗೌತಮಿ ಅಂತ. ಧನ್ಯ ನೀನು 5 ಜನ ಇಂಥ ಗಂಡನರನ್ನು ಪಡ್ಕೊಂಡಿದ್ದಿ. ಹಿಂದೆ ಗೌತಮಿಗೆ 5 ಜನ ಮಹರ್ಷಿಗಳು ಹೇಗೆ ಪತಿಗಳಾಗಿದ್ವೋ ಹಾಗೆ ಅಂತ ಅವಳ ಬಗ್ಗೆ ಹೇಳ್ತಾ, ತವ ಕರ್ಮಾಣ್ಯಮೋಘಾನಿ ವ್ರತಚರ್ಯಾಚ ಭಾಮಿನಿ ಅಂತ. ಅಂದರೆ ನೀನು ಮಾಡಿದ ಕಾರ್ಯಗಳು ಬಹಳ ದೊಡ್ಡದು, ನಿನ್ನ ತಪಸ್ಸು ವ್ರತ ಇದೆಲ್ಲವೂ ಬಹಳ ದೊಡ್ಡದು ಅಂತ ದ್ರೌಪದಿಯ ಬಗ್ಗೆ ಸ್ತ್ರೀಯರು ಮಾತಾಡ್ತಾ ಇದ್ರಲ್ಲಿ ಅಂತ. ಈ ಅಂಶ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ವ್ಯಾಸರು ಇಷ್ಟನ್ನೇ ಹೇಳಿ ಮುಂದೆ ಹೋಗುತ್ತಾರೆ. ಅವರವರು ಮಾತಾಡ್ಕೊಂಡಿದ್ದಾರೆ, ಅದನ್ನು ಯಾಕೆ ಉಲ್ಲೇಖ ಮಾಡ್ತೀರಿ ಅಂತ ಅಂದರೆ, ಹಸ್ತಿನಾಪುರ ಪ್ರವೇಶ ಮಾಡ್ತಾ ಇರುವ ಈ ಹೊತ್ತಿದೆಯಲ್ಲ, ದ್ರೌಪದಿ ಭಾಳ ಮುಖ್ಯ ಆಗ್ತಾಳೆ. ಯಾಕೆಂದರೆ ಇದೇ ಹಸ್ತಿನಾಪುರದ ಇದೇ ದಾರಿಯಲ್ಲಿ ಅವಳು ಅಷ್ಟು ಅವಮಾನಿತಳಾಗಿ ಹೊರಗೆ ಹೋಗಿದ್ಲಲ್ಲ. ಅಂದರೆ ವಸ್ತ್ರಾಪಹರಣದ ಅಂಥ ಪ್ರಯತ್ನ ಆಗಿ ಅಷ್ಟು ದುಃಖದಿಂದ ಅವಳು ಈ ನಗರದಿಂದ ಹೊರಗಡೆ ಹೋಗಿದ್ಲು. ಒಳಗಡೆ ಹೋಗುವಾಗ ಏನಾಗ್ತಾ ಇತ್ತು ಅಂತ ಅಲ್ಲಿ ಇವರು ಹೇಳ್ತಾ ಇದ್ದಾರೆ. ಅವತ್ತು ಇವಳ ಗಂಡಂದರು ಸುಮ್ಮನೆ ಕೂತಿದ್ರು ಅವಮಾನ ಆಗುವಾಗ ಅಂತ ಒಂದು ಅಂಶ ಇದ್ದೇ ಇದೆಯಲ್ಲ, ಅದು ಇವತ್ತಿಗೂ ಪ್ರಶ್ನಾರ್ಹವಾದ ಸಂಗತಿ ಇದ್ದೇ ಇದೆ. ಹಾಗಾಗಿ ಸುಮ್ಮನೆ ಕೂತಿದ್ರು ಅಂತ. ಈಗ ಅವ್ರು ಹೇಳ್ತಾ ಇದ್ದಾರೆ, ನಿನಗೆ ನ್ಯಾಯ ಕೊಡಿಸಿದ್ರು ಅನ್ನೋ ಅರ್ಥದ ಮಾತಾಡ್ತಾ ಇದ್ದಾರೆ ಅವರು ಅಂತ. ಇಂಥ ಗಂಡಂದರು ನಿನಗೆ ಅಂತ ಹೇಳುವಾಗ ನಿನ್ನ ಅವಮಾನಕ್ಕೆ ಒಂದು ಪ್ರತೀಕಾರ ಆಯಿತು ಅನ್ನುವ ಧ್ವನಿ ಹಸ್ತಿನಾಪುರದ ಸ್ತ್ರೀಯರ ಮಾತಲ್ಲಿದೆ ಅಂತ. ಪುರುಷರು ಏನು ಹೇಳಿದ್ರು ಅಂತ ಹೇಳೋಲ್ಲ ಇಲ್ಲಿ. ಅಲ್ಲಿರೋ ಗಂಡಸರೆಲ್ಲ ಏನು ಮಾತಾಡ್ಕೊಂಡ್ರು ಅಂತ ವ್ಯಾಸರು ಹೇಳೋಲ್ಲ. ಯಾಕೆಂದರೆ ಯಾರ್ಯಾರೋ ಏನೇನೋ ಮಾತಾಡ್ಕೊಳ್ತಾ ಇರ್ತಾರೆ, ಹೊಗಳ್ತಾ ಇರ್ಬೋದು, ನೀವೇ ಇಂದ್ರ ನೀವೇ ಚಂದ್ರ ಅಂತ ಇರ್ಬೋದು, ಅದೆಲ್ಲ ವಿಷಯ. ವ್ಯಾಸರು ಇಷ್ಟನ್ನು ಮಾತ್ರ ಯಾಕೆ ಹೇಳ್ತಾರೆ ಅಂದರೆ, ಹಸ್ತಿನಾಪುರದ ಸ್ತ್ರೀಯರ ಮನಸ್ಸು ಏನಿದ್ದಿರಬಹುದು ಅಂತ ಒಂದು ನೋಡಬೇಕಲ್ಲ. ಹಾಗೆ ನಡೀತು ಅಂತಂದರೆ ಇವರೇನು ಹೋಗಿಲ್ಲ, ಇವರಿಗೇನು ಪ್ರವೇಶನೂ ಇದ್ದಿರೋಲ್ಲ ಅಲ್ಲಿ ರಾಜ್ಯಸಭೆಯಲ್ಲಿ. ಆದರೆ ಅವ್ರಿಗೇನು ಫೀಲ್ ಆಗಿರ್ಬೋದು ಆವಾಗ, ಅವರು ಹತ್ತಿರ್ಬೋದಲ್ವ, ಅವರು ನೊಂದಿರ್ಬೋದಲ್ವ, ಹೀಗಾಗಬಾರ್ದಾಗಿತ್ತು ಅಂತ. ಇವತ್ತು ಅವ್ರಿಗೆ ಅನ್ನಿಸ್ತಾ ಇದೆ ಸರಿ ಆಯ್ತು ಇಲ್ಲೀಗ ಅಂತ ಅನ್ನಿಸ್ತಾ ಇದೆ ಅಂತ. ದ್ರೌಪದಿಗೆ ನ್ಯಾಯ ಸಿಕ್ತು ಅಂತ ಅನ್ನಿಸ್ತಾ ಇದೆ ಅಂತ. ಇಷ್ಟಾಗಿ ಬೆರವಣಿಗೆ ಎಲ್ಲ ಮುಗಿದು ಅವನು ಅರಮನೆಯನ್ನು ಪ್ರವೇಶ ಮಾಡ್ತಾನೆ. ಯುಧಿಷ್ಠಿರ ಅರಮನೆ ಅಂದರೆ ಮುಖ್ಯ ಅರಮನೆಯನ್ನು, ಎಲ್ಲಿ ಧೃತರಾಷ್ಟ್ರ ಇರ್ತಾ ಇದ್ನೋ ಅಲ್ಲಿಗೆ ಅವನು ಪ್ರವೇಶ ಮಾಡಬೇಕೀಗ. ರಾಜ ಇರಬೇಕಾಗಿರೋದಲ್ಲೇ ಅಲ್ಲ. ಈಗ ಅವನೆಲ್ಲಿ ಇರಬೇಕು ಅಂತ ಒಂದು ಜಾಗ ಇದ್ದೇ ಇರುತ್ತಲ್ಲ, ಅಲ್ಲೇ ಇರಬೇಕಲ್ಲ. ಈಗಲೂ ಇದೆಯಲ್ಲ ಅದು, ಪ್ರಧಾನಮಂತ್ರಿಯೋ ಮುಖ್ಯಮಂತ್ರಿಯೋ ಅಂತಂದಾಗ ಅವರ ಕಚೇರಿ ಯಾವುದು, ಅವರ ಮನೆ ಯಾವುದು ಅಂತ ಇರುತ್ತಲ್ಲ. ಹಾಗಾಗಿ ಈಗ ಧೃತರಾಷ್ಟ್ರ ಎಲ್ಲಿದ್ನೋ ಅಲ್ಲೇ ಇವನು ಇರಲೇಬೇಕು. ಹಾಗಾಗಿ ಅದೇ ಅರಮನೆಯನ್ನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಅಲ್ಲಿ ಜನ ಬಂದು ಎಲ್ಲ ಮಾತಾಡಿದ್ರು, ಎಲ್ಲರೂ ಬಂದರು ಅಂತ. ತತಃ ಪ್ರಕೃತಿಯ ಸರ್ವಾಹ, ಅಧಿಕಾರಿ ವರ್ಗಗಳು, ಪೌರರು, ಜಾನಪದರು ಎಲ್ಲರೂ ಬಂದು ಅಲ್ಲಿ ನೆರೆದರು. ಸೊ ಅಲ್ಲಿಗೆ ಮಹಾಭಾರತದ ಮತ್ತೊಂದು ಅತ್ಯಂತ ಮುಖ್ಯ ಸಂಚಿಕೆ ಮುಕ್ತಾಯಗೊಂಡಿದೆ.
ಅತ್ಯಂತ ಮುಖ್ಯವಾದ ಈ ವಿಚಾರಗಳು ನಮಗೆ ಮಹಾಭಾರತ ಓದಿದವ್ರಿಗೂ ಕೂಡ ಗೊತ್ತಿಲ್ಲ. ಈ ಒಂದು ಮೆರವಣಿಗೆ ಇದೆಲ್ಲ, ಇದರಲ್ಲೆಷ್ಟು ಅರ್ಥಗಳಿದೆ, ಇದರಲ್ಲಿರುವಂಥ ಒಂದು ಪ್ರೋಟೋಕಾಲ್ ಇದೆಯಲ್ಲ. ಅಂದರೆ ನೋಡಿ, ಅಂದರೆ ಒಂದು ಏನಂತಂದರೆ ನೋಡಿ, ಧೃತರಾಷ್ಟ್ರ ಹೀಗೆ ಮಾತಾಡ್ತಾನೆ, ಇವ್ರು ಹೀಗೆ ಮಾತಾಡ್ತಾ ಇದ್ದಾರೆ, ಇದು ಹೀಗೆ ನಡೀತಾ ಇದೆ ಅಂತ ಇವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಮತ್ತು ನಾವು ಇವ್ರನ್ನ ಗಮನಿಸ್ತಿರ್ಬೇಕಾದ್ರೆ ಇನ್ನೊಂದು ವರ್ಗ ಇನ್ನೊಂದು ಯೋಚನೆ ಮಾಡ್ತಿರುತ್ತೆ. ಹೌದು ಅಲ್ವೇ? ಇವ್ರು ಮುಗಿದ ಮೇಲೆ ಹೇಗೆ ಹೋಗ್ತಾರೆ ಅಂದರೆ ಅದು ನಡಿಬೇಕಲ್ವಾ? ಅಲ್ವಾ? ಅದು ಇವತ್ತು ಇತ್ತು, ಅವತ್ತು ಇತ್ತು. ಹೌದು. ಈಗ ರಾಹುಲ್ ಗಾಂಧಿನೂ ಭೇಟಿಯಾಗಿ ಹೋಗಿ ಅವ್ರು ವಾಪಸ್ ಬರ್ತಾನೆ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಈ ಟೈಮಲ್ಲಿ. ಆದರೆ ಇಲ್ಲಿ ರಾಜಭವನದಲ್ಲಿ ಪ್ರಮಾಣ ವಚನ ಸಮಾರಂಭಕ್ಕೆ ಎಲ್ಲ ಏನು ತಯಾರಿಗಳು ಮಾಡ್ಕೋಬೇಕು ಮಾಡ್ಕೋತಾ ಇದ್ರು, ಮಾಡ್ಕೊಂಡದ್ದು ವಾಪಸ್ ಹೋಗಿದೆ. ಹೀಗೇನೋ ಆಗಿದೆ ಇಲ್ಲಿ. ಬಟ್ ಅಂದರೆ ಆ ವ್ಯವಸ್ಥೆಗಳು ಅಂಡರ್ ಕರೆಂಟಲ್ಲಿ ನಡೀತಾನೆ ಇರ್ತವೆ. ಆ ಒಂದು ತಯಾರಿಗಳು ಎಷ್ಟು ಚೆನ್ನಾಗಿ ನಡೆದು ಮತ್ತು ಅದರಲ್ಲಿ ಎಷ್ಟು ಥಾಟ್ಸ್ ಇತ್ತು ಅಂದರೆ ಏನೋ ಒಂದು ಮಾಡಿದ್ದಲ್ಲ ಅದು. ಮತ್ತು ಅದು ಇವರೆಲ್ಲ ಇದರಲ್ಲಿ ಬ್ಯುಸಿ ಇದ್ದರೂ ಕೂಡ ಇವ್ರ ಗಮನಕ್ಕೆ ತರದೆ ಅದನ್ನು ಮಾಡಲಾಯ್ತಾ ಅನ್ನೋದು ಇಲ್ಲ ಅಂತ ಅನ್ಸುತ್ತೆ. ಇವ್ರ ಗಮನಕ್ಕೆ ತಂದಿರ್ತಾರೆ. ಆದ್ರೆ ಇವರಲ್ಲದೆ ಯಾರೋ ಪ್ಲಾನ್ ಮಾಡೋರು, ಇದರಂತರದವ್ರು ಯಾರೋ ಕೆಲಸ ಮಾಡ್ತಾರೆ, ಇವ್ರು ಬಂದು ಹೇಳ್ತಾರೆ ಹಿಂಗಿದೆ ಅಂತ ಹೇಳ್ತಾರೆ. ಹೌದು, ಓಕೆ ಅಂತ ಹೇಳ್ತಾರೆ. ಸೊ ಇಟ್ ಗೋಸ್ ಆನ್. ಹೌದು ಅಲ್ವಾ? ಹೌದು. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಆ ವಿಚಾರಗಳು. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಇದನ್ನೆಲ್ಲ ಅದ್ಭುತವಾಗಿ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಶೇರ್ ಮಾಡಿ. ಈಗ 600ನೇ ಸಂಚಿಕೆ ತಲುಪ್ತಾ ಇದ್ದೀವಿ. ಪ್ರಶ್ನೆಗಳಿದ್ದರೆ ದಯವಿಟ್ಟು ತಿಳಿಸಿ. 575ರಿಂದ 599ರವರೆಗೆ ಬಂದಿರುವ ಸಂಚಿಕೆಗಳಲ್ಲಿ ಬಂದಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದನ್ನು ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಹೀಗಾಗಿ ನಿಮ್ಮ ಪ್ರಶ್ನೆಗಳನ್ನ ದಯವಿಟ್ಟು ತಿಳಿಸಿ. ಸೊ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.